ಇನ್ನು ಸೋನು ಗೌಡ ಬಳಿ ಇದ್ದಂತಹ ಮಗುವನ್ನ ಈಗ ಮಕ್ಕಳ ಸಾಂತ್ವನ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಕಾನೂನಾತ್ಮಕವಾಗಿ ಮಕ್ಕಳ ಸಾಂತ್ವನ ಕೇಂದ್ರಕ್ಕೆ ಮಗುವನ್ನ ಕರ್ಕೊಂಡು ಹೋಗಿದ್ದಾರೆ ಅಧಿಕಾರಿಗಳು. ಸೋನು ಗೌಡಳಿಂದ ಮಗುವನ್ನ ಪಡೆದು ಸಾಂತ್ವನ ಕೇಂದ್ರಕ್ಕೆ ರವಾನೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಪಾಪ ಮಗು 8 ವರ್ಷದ ಮಗು, ಅದಕ್ಕೇನು ಗೊತ್ತಾಗುತ್ತೆ, ಅಕ್ಕ ಅಕ್ಕ ಅಂತ ಒಂದೇ ಸುಮ್ಮನೆ ಅಳ್ತಾ ಇತ್ತಂತೆ. ಅಧಿಕಾರಿಗಳ ಜೊತೆ ಹೋಗೋದಕ್ಕೆ ಹಠ ಹಿಡಿತು. ಸಹಜ ಇವೆಲ್ಲವೂ ಕೂಡ, ಯಾಕೆಂದರೆ ಆ ಮಗುಗಿನ್ನೂ ಏನು ತಿಳುವಳಿಕೆ ಇಲ್ಲ. ಈ ತಪ್ಪುಗಳನ್ನ ಮಾಡಿರ್ತಕ್ಕಂಥ ಸೋನು ಗೌಡಗೆ ತಾನು ತಪ್ಪು ಮಾಡಿದ್ದೀನಿ ಅಂತಕ್ಕಂಥದ್ದು ಗೊತ್ತಿಲ್ಲ. ಯಾವುದೋ ಮಗುನ ಕರ್ಕೊಂಬಂದು ನಾನೇ ಸಾಕೊಂಡ್ಬಿಡ್ತೀನಿ, ನಾನು ಮದುವೆನೇ ಆಗಲ್ಲ, ಈ ಮಗುನ ಸಾಕೋತೀನಿ, ದತ್ತು ಪ್ರಕ್ರಿಯೆ ಇಷ್ಟೆಲ್ಲ ಕಠಿಣವಾಗಿರುತ್ತೆ ಅಂತ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಕ್ಕಂಥವ್ರು. ಇನ್ನು ಆ ಮಗುಗೆ ಏನು ತಿಳಿಯುತ್ತೆ ಪಾಪ. ಹಾಗಾಗಿ ಆ ಮಗು ಅಟ್ಯಾಚ್ಮೆಂಟ್ ಇದ್ದಿದ್ದು ಆಕೆಯ ಜೊತೆಯಲ್ಲಿ, ಆಕೆಯನ್ನು ಬಿಟ್ಟು ಹೋಗೋದಕ್ಕೆ ಆ ಮಗು ಒಪ್ಪಿಲ್ಲ. ಆದರೂ ಮಕ್ಕಳ ಸಾಂತ್ವನ ಕೇಂದ್ರಕ್ಕೆ ಮಗುವನ್ನು ಶಿಫ್ಟ್ ಮಾಡಲೇಬೇಕಾಗಿತ್ತು. ಈಗಾಗಲೇ ರಾಯಚೂರಿನಿಂದ ಅವ್ರ ಪೋಷಕರು ಕೂಡ ಬಂದಿದ್ದಾರಂತೆ. ಗೊತ್ತಿಲ್ಲ, ಪೋಷಕರು ನಾವೇ ಕರ್ಕೊಂಡು ಹೋಗ್ತೀವಿ ಅಂತಂದರೆ ಕಾನೂನಲ್ಲಿ ಅದಕ್ಕೇನಾದರೂ ಅವಕಾಶ ಇದೆಯಾ, ಕಳಿಸ್ಕೊಡ್ಬೋದಾ, ಅದನ್ನು ಕೂಡ ನೋಡ್ತಾರೆ. ಸದ್ಯಕ್ಕಂತೂ ಮಗುವನ್ನು ಈಗ ಮಕ್ಕಳ ಸಾಂತ್ವನ ಕೇಂದ್ರಕ್ಕೆ ಶಿಫ್ಟ್ ಮಾಡಿದ್ದಾರೆ.